ಉತ್ತರ ಕರ್ನಾಟಕ ಪರವಾಗಿ ಚಿಂತನೆ ಮಾಡುವಂತ ಎಲ್ಲ ಸಂಘಟನೆಗಳು, ಚಿಂತಕರು, ಮುಖಂಡರು ಕೂಡಿಗೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿಯ ಮುಖ್ಯ ಬೇಡಿಕೆ ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಆಗಬೇಕು. ಎಲ್ಲಿಯವರೆಗೆ ಆ ರಾಜಧಾನಿ ಆಗೋದಿಲ್ಲ ಅಲ್ಲಿಯವರೆಗೆ ಉತ್ತರ ಕರ್ನಾಟಕ ಭಾಗದ ಆಡಳಿತಾತ್ಮಕ ವ್ಯವಸ್ಥೆಗೆ ಪರ್ಯಾಯ ಒಂದು ವ್ಯವಸ್ಥೆ ಸಿಗೋದಿಲ್ಲ. ಅದ್ರ ಜೊತೆಗೇನೆ ಬಹುಶಃ ನೀವು ಉತ್ತರ ಕರ್ನಾಟಕದ 2ನೇ ರಾಜಧಾನಿಗೆ ಬೆಳಗಾವಿ ಘೋಷಣೆ ಮಾಡಿದ್ರೆ ಗಡಿ ಸಮಸ್ಯೆಗೆ ಇತಿಶ್ರೀ ಹಾಡಿದಂಗೆ ಆಕೈತಿ. ಇದು ಪ್ರಮುಖ ಬೇಡಿಕೆ. ಎರಡನೇದಾಗಿ ಇವತ್ತೇನೆ ನೀವು ಬೆಳಗಾವಿಯಲ್ಲಿ ಸುವರ್ಣಸೌಧ ಪ್ರಾರಂಭ ಮಾಡಿದಿರಿ, ಅದು ಕೇವಲ ಕಟ್ಟಡ ಆಗಬಾರ್ದು, ಮ್ಯೂಸಿಯಂ ಆಗಬಾರ್ದು. ಅಲ್ಲಿ ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಆ ಬಿಲ್ಡಿಂಗ್ ಹೊರಹೊಮ್ಮಬೇಕು. ಅದು ಯಾವಾಗ ಆಕೈತೆ ಅಂದ್ರೆ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಕಾರ್ಯಾಂಗ ಮತ್ತು ನಿರ್ದೇಶಕ ಹುದ್ದೆ ಆಫೀಸ್ಗಳೆಲ್ಲ ಈ ಸುವರ್ಣಸೌಧದಿಂದ ಕಾರ್ಯ ಪ್ರಾರಂಭ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತತಿ, ಅದಕ್ಕೆ ನಿಜವಾಗಿ ಶಕ್ತಿ ಕೇಂದ್ರದ ಸ್ವರೂಪ ಬರ್ತೈತಿ ಅನ್ನುವಂಥ ಭಾವನೆಯಿಂದ ಆ ಒಂದು ಬೇಡಿಕೆಯನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇಲ್ಲಿ ಕಾರ್ಯಾಂಗವನ್ನ ಉನ್ನತ ಮಟ್ಟದ ಕಾರ್ಯಾಂಗ ಪ್ರಾರಂಭ ಮಾಡೋ ಸಲುವಾಗಿ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಆಗ್ಬೇಕು. ಕಾರಣ ಏನಂದ್ರೆ ಅದಕ್ಕೆ ವ್ಯವಸ್ಥಿತವಾದಂತ ಸೌಲಭ್ಯಗಳು ಇದ್ದಾಗ ಮಾತ್ರ ಆ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಕೈತಿ. ಇದು 3ನೇ ಪ್ರಮುಖ ಬೇಡಿಕೆ. ಇನ್ನೊಂದು ಬೇಡಿಕೆ ಇಡ್ತಾ ಇದೀವಿ.